ಹೆಸರೇ ಪುಟ್ನಂಜ, ಅದ್ರಲ್ಲಿ ಇನ್ನೂ ಪುಟ್ಟದಾಗಿರೋಂತ ಒಬ್ಬ ಪುಟ್ನಂಜ, ಅವನಿಗಿಂತ ಪುಟ್ಟದಾಗಿರೋ ಒಬ್ಳು ಪುಟ್ಮಲ್ಲಿ. ಅಬ್ಬಬ್ಬಾ, ಇದಕ್ಕೆ ಸಾತು ನಮ್ಮ ನಯನಾ ಮೇಡಮ್ ಅವರು. ಬರ್ಲಿ ಚಪ್ಪಾಳೆ. ಯಾರಾದ್ರೂ ಉಮಾಶ್ರೀ ಮೇಡಮ್ ಮಾಡಿದಂತಹ ಪುಟ್ಮಲ್ಲಿ ಪಾತ್ರ ಮಾಡಕ್ಕಾಗತ್ತೆ ಅಂದ್ರೆ ಅದು ನಯನಾ ಮಾತ್ರ ಸಾಧ್ಯ. ನಯನಾ, ವೆಲ್ಕಮ್ ಟು DKD. ಅಲ್ಲ ಪುಟ್ಮಲ್ಲಿ DKDಗೆ ಬಂದಿದ್ದೀರಲ್ಲ, ನೀವು ಒಂದ್ ಟೈಮಲ್ಲಿ ಇಲ್ಲಿ ಡ್ಯಾನ್ಸ್ ಮಾಡಿದ್ರಿ, ಹೆಂಗನ್ಸ್ತು? ಸಾನೆ ಖುಷಿ ಆಯ್ತು ಕಣ್ಮಗ. ಸಾನೆ ದಿವ್ಸದ ಮೇಲೆ ಕುಣದ್ ಬಿಟ್ನಲ್ಲ, ಹೊಸಿ ನಾಡ ಹಿಡ್ಕೊಬಿಟ್ಟು ಅದು ಬಿಟ್ರಿ ಇನ್ನೆಲ್ಲ ಸಂದ ಎಂತ ಕಿತ್ತೋದ್ ನನ್ ಮಗ ಚೆನ್ನಾಗ್ ಕುಣಿತಾವ. ಈ ವಯಸ್ನಾಕೆ ಇವಕ್ ರಾಸ ಬೇಸ ಲವ್ ಪವ್ ಬಂದ್ಬಿಟ್ಟದ್. ಏನ್ ಮಾಡಿರ ಕರ್ಮ ನಮ್ದು. ಪುಟ್ಮಲ್ಲಿ, ನೀವ್ ನೋಡಿಲ್ಲ ಅನ್ಸುತ್ತೆ, ಎದುರುಗಡೆ ಶಿವಣ್ಣ ಕೂತವ್ರೆ. ಪುಟ್ಮಲ್ಲಿ, ನಮ್ ಗಿಲ್ಲಕ್ಕ ಶಿವಣ್ಣ, ಏನ್ ಹೇಳ್ತೀರಾ? ಸ್ವಾಮಿ ಜೊತೆಗ್ ಒಂದ್ ಸಿನಿಮಾ ಮಾಡುದ್ಮ್ಯಾಕೆ ಮುನ್ಸ ಏನು ಅಂತ ಗೊತ್ತಾಯ್ತು ಕಣವ್ವ. ಅಂತ ದೊಡ್ಡ ರಾಜ್ಕುಮಾರ್ ಅವ್ರ ಮಗ ಅಂತ ಒಂದ್ ಸುಖೆ ಇಲ್ಲ ಅಂತೀನಿ. ಅದು ಪಕ್ಕದಲ್ಲೇ ಕುತ್ಕೊಂಡು ಸಣ್ಣ ಮಕ್ಳಂಗ್ ಕೀಟ್ಲೆ ಮಾಡುದೇನು, ಮಾತಾಡ್ಸುದೇನು. ಭಗವಂತ ನಿಮ್ಮನ್ ಚೆನ್ನಾಗಿಟ್ಟಿರ್ಲಿ ಕಣಪ್ಪ, ಚಂದ ಕಿಟ್ಟಿ. ನಂಗೆ ಫಸ್ಟ್ ಡೇ ಇಂದ ನೋಡಿದ್ದೀನಿ. ಜರ್ನಿ ಇಸ್ ಬೀನ್ ಬ್ಯೂಟಿಫುಲ್. ನಾನು ಆ್ಯಂಡ್ ಇವತ್ತು ತುಂಬಾ ಹೆಮ್ಮೆಯಿಂದ ಹೇಳ್ತೀನಿ ದಟ್ ನಮ್ಮ ವೇದಿಕೆಯಿಂದ ಒಂದು ಸೂಪರ್ ಆಗಿರೋ ಕಲಾವಿದೆ ಇವತ್ತು ಇಂಡಸ್ಟ್ರಿಗೆ ಬಂದಿದ್ದಾರೆ. ಅದನ್ನ ಬಿಟ್ಟು ಇವತ್ತು ಆನೆಸ್ಟ್ಲಿ ಇವರಿಬ್ರು ಕೂಡ ಅವ್ರ ಜೊತೆ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ರು. ನಂಗೆ ಅವ್ರಿಬ್ರು ತುಂಬಾ ಇಷ್ಟ ಅನ್ನೋ ಗೊತ್ತೇ. ಹೌದು ಅನ್ನೋ ಕೊಂಡೆ ಬೇರೆ ಮೂಗಿಗೂ ಹಾಕೊಂಡಿದ್ದಾರೆ, ನಂಗೆ ಕಾಣಿಸ್ತಿಲ್ಲ ಇಲ್ಲಿಂದ. ಕ್ಯೂಟ್ ಮೇಡಮ್, ಬೋತ್ ಆಫ್ ದೆಮ್ ಆರ್ ಲುಕಿಂಗ್ ವೆರಿ ಕ್ಯೂಟ್. ನಾನು ಅಂಡ್ ಇಬ್ರು ಚಂದ ಆಕ್ಟ್ ಮಾಡ್ತಾರ. ಹೌದು. ಲಾಸ್ಟ್ ಅಲ್ಲಿ ಅವ್ರಿಬ್ರು ಮಾಡಿದ್ದು, ಅವಳು ಬಂದ್ ಕೊಡೆ ಹಿಡ್ದಿದ್ದು, ಆಮೇಲೆ ಇಲ್ಲಿ ಮೇಡಮ್ ಬಂದ್ಬಿಟ್ಟು ಅವಳ ಹಿಂದೆಯಿಂದ ಬಂದ್ ತಪ್ಕೊಂಡಾಗ ಅವನೊಂದು ರಿಯಾಕ್ಷನ್. Fantastic. Both of them did a great job today. Thank you ma'am, thank you. ಜನಿಯಾಜಿ, ನಮ್ಮ ಮಕ್ಳ ಬಗ್ಗೆ, ಐ ಮೀನ್ ನಮ್ಮ DKD ಮಕ್ಳ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಇದು ಯಾವ್ದಿದು ಮುದ್ದು ಮುದ್ದಮ್ಮ? ಓನೆ ನಿನ್ನ ಹೆಸರು? ಸಿಹಿ. SIHIOS Capital. So cute ಮುದ್ದು. ಮುದ್ದು ಕುನಿ ಚಿಟ್ಟು ಬುಕ್ಕುತ್ತಿ. ಸಿಹಿ ಸಮೂಕ್ ಸೂಪರ್, ಸೋ ಬ್ಯೂಟಿಫುಲ್. ಅಂಡ್ ಸಿಹಿನ ಇವತ್ತು ತುಂಬಾ ಚೆನ್ನಾಗಿ ಮಾಡಿದಮ್ಮ. 100% ನೆಕ್ಸ್ಟ್ ಟೈಮ್ ಇನ್ನೂ ಚೆನ್ನಾಗಿ ಮಾಡ್ತೀರಾ. ಇಟ್ ವಾಸ್ ಫ್ಯಾಂಟಾಸ್ಟಿಕ್. ನಯನ ಅವರೇ ಸೂಪರ್. ನಿಮ್ಮ ಬಗ್ಗೆ ಏನು ಹೇಳೋದು, ನಿಮ್ಮ ಟ್ಯಾಲೆಂಟ್ ಬಗ್ಗೆ ಏನು ಹೇಳೋದು? ವಂಡರ್ಫುಲ್ ಆಕ್ಟರ್. ಯಾಕಂದ್ರೆ ನಾವು ಕರ್ನಾಟಕ ತನಕ ಮಾಡ್ಬೇಕಾರೆ ಶಿ ವಾಸ್ ಪ್ರೆಗ್ನೆಂಟ್. ಆಕ್ಚುಲಿ ಶಿ ವಾಸ್ ಸೋ ಹಾನೆಸ್ಟ್ ಇನ್ ವರ್ಕಿಂಗ್. ಆ ಬಿಸಿಲು ಬಂದು ಕೂತ್ಕೋತಾ ಇದ್ರು. ಪಾಪ ಹೆಂಗಿದೆ ಮಗು? ಆರಾಮಿದ್ದಾಳೆ ಸರ್. ಆರಾಮಿದ್ರ? ಓಕೆ ಓಕೆ. ಹುಬ್ಳಿ ಭಾಷೆ ತುಂಬಾ ಚೆನ್ನಾಗಿ ಮಾಡ್ತಾರೆ. ತುಂಬಾ ಚೆನ್ನಾಗಿ ಮಾತಾಡಿ. ಅವ್ರ ಬಗ್ಗೆ ಏನು ಮಾತಾಡೋದೈತ್ರಿ? ಬ್ಯಾಂಕ್ ಇದ್ದಂಗ ಅದಾರ. ಅಯ್ಯೋ ಇಷ್ಟು ದೊಡ್ಡ ದೊಡ್ಡ ಮಕ್ಕಳಾದ್ರು ಇನ್ನೂ ಹಂಗದಾರ. ನಮಗೆ ನೋಡ್ರಿ ಸೈತ್ ಲೈ ನೋಡ್ಬೇಕು ಅನಸ್ತೈತಿ. ಏನ್ ಮಾಡ್ತೀರಿ, ಮನಿಗ್ ಹೋಗ್ಬೇಕಲ್ಲ, ಅದಕ್ಕ ನಾವು ಸ್ವಲ್ಪ ಕಂಟ್ರೋಲ್ನಾಗ ಅದೀವಿ. ಫ್ಯಾಂಟಾಸ್ಟಿಕ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸೋ ಮಚ್. ಸೂಪರ್ ನಯನಾ, ಥ್ಯಾಂಕ್ ಯು ಸೋ ಮಚ್ ಬಂದಿದ್ದೆ, ಕೇಳಿ ಪರ್ಫಾರ್ಮ್ ಮಾಡಿದ್ದಕ್ಕೆ. ನೀನ್ ಕತೆ ಎಲ್ಲ ಹೇಳ್ತೀಯ ಅಂತ ಕೇಳ್ಪಟ್ಟೆ. ಹೌದು. ಹೇಳು ಆನ್ ಸ್ಪಾಟ್ ಒಂದು ಕತೆ ಹೇಳು ನೋಡೋಣ. ನಿಮ್ ಬಗ್ಗೆ ಮತ್ತೆ ಜನ್ಯಾ ಸರ್ ಬಗ್ಗೆ ಹೇಳ್ತೀನಿ. ಅಜ್ಜು ಕೇಳಿಸ್ಕೊಳ್ಳಿ. ಅನುಶ್ರೀ ಅಕ್ಕನ್ಗೆ ಒಂದ್ ದಿವಸ ಮ್ಯಾಗಿ ತಿನ್ನಕ್ಕೆ ತುಂಬಾ ಆಸೆ ಆಗುತ್ತಂತೆ. ಅವ್ರ ಅಮ್ಮನ್ಗೆ ಹೇಳ್ತಾರೆ, ಅಮ್ಮ ನನ್ ಮ್ಯಾಗಿ ಮಾಡ್ಕೊಡು. ಆದ್ರೆ ಅಮ್ಮನ್ಗೆ ಮ್ಯಾಗಿ ಮಾಡಕ್ ಬರಲ್ಲ. ಅನುಶ್ರೀ ಅಕ್ಕ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾರೆ. ಆಗ ಯಾರ್ದೋ ಕಾಲ್ ಬರುತ್ತೆ. ಅದ್ ಯಾರು ಹೇಳಿ? ಯಾರು? ಜನ್ಯಾಜಿ. ಜನ್ಯಾಜಿ ನನ್ಗೆ ಮ್ಯಾಗಿ ರೆಸಿಪಿ ಹೇಳ್ಕೊಳ್ಳಿ ಅಂತ ಹೇಳಿದ್ರೆ ಜನ್ಯಾಜಿ ಹೇಳ್ತಾರೆ, ಮೇಡಮ್ ನಾನ್ ಹೇಳ್ಕೊಡ್ತೀನಿ. ಆಮೇಲೆ ಕಿಚನ್ಗೆ ಹೋಗಿ ಏನೇನು ಮಾಡ್ಕೊಡ್ಬೇಕು ಅಂತ ಜನ್ಯಾಜಿ ಹೇಳ್ಕೊಟ್ಟು, ಆದ್ರೆ ಅನುಶ್ರೀ ಅಕ್ಕ ಮ್ಯಾಗಿ ತಿನ್ನಲ್ಲ. ಅನುಶ್ರೀ ಅಕ್ಕ ಜನ್ಯಾಜಿಗೆ ಪಾರ್ಸಲ್ ಮಾಡ್ತಾರೆ. ನಾನು ಹೇಳಿರೋ ರೆಸಿಪಿ ಮೇಲೆ ನಿಮ್ಗೆ ನಂಬಿಕೆ ಇಲ್ಲ. ಇದು ತಿನ್ಬೋದಾ ತಿನ್ಬಾರ್ದಾ ಫಸ್ಟ್ ನೀವು ತಿನ್ನಿ, ಆಮೇಲೆ ಮತ್ತೆ ಫೋನ್ ಮಾಡ್ತೀನಿ ನಿಮ್ಗೆ. ನಿಮ್ಗೆ ಏನಾಗಿಲ್ಲ ನಾನು ತಿಂತೀನಿ ಅಂತ ಹೇಳಕ್ಕೆ ಅಲ್ವಾ ಕಂದ? ಇಲ್ಲ, ಅನುಶ್ರೀ ಅಕ್ಕ ಟೇಸ್ಟಿಯಾಗಿ ಮಾಡಿರ್ತಾರೆ, ಅದಕ್ಕೆ ಕಳ್ಸಿರ್ತಾರೆ. ನಾನ್ ಟೇಸ್ಟಿಯಾಗಿ ಮಾಡಿರ್ತೀನಿ, ಅದಕ್ಕೆ ನಿಮಗೆ. ಈಗ ಹೇಳಿ, ಈಗಷ್ಟೇ ಪಾರ್ಸಲ್ ಕಳ್ಸಿದ್ನಲ್ಲ ಮ್ಯಾಗಿ, ಹೆಂಗಿತ್ತು ಜನ್ಯಾಜಿ? ನನ್ನ ಲೈಫಲ್ಲಿ ಈ ಥರ ಮ್ಯಾಗಿ ತಿಂದೇ ಇಲ್ಲ.
ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೊ ಮಚ್. ಬಾಯ್. ಬಾಯ್. ಚೆರ್ರಿ ಬೇಬಿ ತರ ಬಂದಿದ್ಯಮ್ಮ. ಇವತ್ತು ಹೆಸರು ಕರೆಕ್ಟ್ ಆಗಿ ರೆಡಿ ಆಗಿ ಬಂದಿದ್ಯಾ ನೀನು. ಹೇಳಿಲ್ಲ ಮ್ಯಾಮ್. ಚೂರ್ ಹೆಂಗೆ ಆ ಹುಡುಗಿ ತರ ನಡ್ಕೊಂಡ್ ಬಂದಿಲ್ಲ, ಹೇಗೆ ಬೇಬಿ ನಡ್ಕೊಂಬ. ವೆರಿ ನೈಸ್ ಚೆರ್ರಿ. ಯಶು ನೀನೇನು ಅಣ್ಣನ ಅಭಿಮಾನಿ ಅನ್ಬಿಟ್ಟು ಅದು ಐ ಲವ್ ಯು ಅಂತ ಅಣ್ಣನ ಕೈ ಬೇರೆ ತೋರಿಸ್ಬಿಟ್ಟು ಏನ್ ಈ ಲವ್ ಹೆಂಗೆ ಅದು ಆ ಲುಕ್ ಇನ್ನೊಂದ್ಸಲಿ ಮಾಡಿ ಯಶು. ಅಂದ್ರೆ ಅಣ್ಣ ಅವಾಗ ಸಾಂಗ್ ಅಲ್ಲಿ ಮಾಡ್ಬೇಕು ಅಂದ್ಬಿಟ್ಟು ಮಾಡ್ಬಿಟ್ರಿ, ಈಗ ನಿಮ್ ಮುಂದೆ ನಿಂತ್ಕೊಂಡ್ ಮಾಡು ಅಂತ ಅಂದ್ರೆ ಕಷ್ಟ ಅದು. ಬಟ್ ವೆರಿ ನೈಸ್ ಯಶು, ವೆರಿ ನೈಸ್. ಜನಿಯಾಜಿ ತಗಲಾಕೊಂಡೆ ನಾನು, ತಗಲಾಕೊಂಡೆ ನಾನು. ಗಂಡು ಬೀರಿಯನ ಶ್ರೀ ಕೈಲಿ ತಗಲಾಕೊಂಡೆ. ರಾಘು ಜಸ್ಟ್ ಲೀವ್ ಇಟ್, ಲೀವ್ ಇಟ್. ದಿಸ್ ಪರ್ಫಾರ್ಮೆನ್ಸ್ ವಾಸ್ ಮೈಂಡ್ ಬ್ಲೋಯಿಂಗ್. ಏನಂದ್ರೆ ಫಸ್ಟ್ ಆಫ್ ಆಲ್ ಒಂದು ಜೆಂಡರ್ ಇಂದ ಇನ್ನೊಂದು ಜೆಂಡರ್ ಟ್ರಾನ್ಸ್ಫರ್ಮ್ ಆಗೋ ಚಾಲೆಂಜ್ ತಗೊಂಡಾಗ್ಲೇ ಗೆಲುವು. ಎರಡನೇದು ಆ ಕಾನ್ಸೆಪ್ಟ್ ಯಾವತ್ತು ಯು ಹ್ಯಾವ್ ಟು ಬಿ ಲವಬಲ್ ಆರ್ ಸೆಲ್ಲೆಬಲ್. ದಿಸ್ ವಾಸ್ ಸೆಲ್ಲೆಬಲ್ ಅಂಡ್ ಲವಬಲ್. ಅಂಡ್ ಯಾರಿಗೂ ಹೇಳದೇ ಇರೋ ಒಂದೇ ಒಂದು ವಿಷಯ, ಅಣ್ಣನ ಪರ್ಮಿಷನ್ ಇಂದ ಒಂದು ಚಿಕ್ಕ ಹಿಂಟ್ ಕೊಡ್ತೀನಿ ಅಷ್ಟೇ. ಓಕೆ. ನಮ್ಮ ಸಿನಿಮಾದಲ್ಲಿ ಒಂದು ಕ್ಯಾರೆಕ್ಟರ್ ನಮ್ಮೆಲ್ಲರ ಪ್ರೀತಿಯ ಡಾಕ್ಟರ್ ಶಿವರಾಜ್ ಕುಮಾರ್ ಅಣ್ಣ ಅವರು ಒಂದು ಬೇರೆ ಲೆವೆಲ್ ಆಫ್ ಈ ಥರದ್ದೇ ಏನೋ ಒಂದು ಕ್ಯಾರೆಕ್ಟರ್ ಮಾಡ್ತಾ ಇದ್ದಾರೆ. ಏನು ಅಂತ ನಾನು ಹೇಳಲ್ಲ, ಬಟ್ ಅದು ಥಿಯೇಟ್ರಲ್ಲಿ ಆ ಸೀನ್ ಬಂದರೆ ಥಿಯೇಟರ್ ವಿಲ್ ಬಿ ಆನ್ ಫೈರ್. ಲವ್ಲಿ ಜನಿಯಾಜಿ, ಲವ್ಲಿ. ರಕ್ಷಿತಾ ಮ್ಯಾಮ್ ನಿಮ್ಗೆ ಹೇಗನ್ಸಿ ಪರ್ಫಾರ್ಮೆನ್ಸ್? ಅಮೇಝಿಂಗ್. ಇವತ್ತು ಇವರಿಬ್ರು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು. ಐ ಥಿಂಕ್ ಫಾರ್ ಯಶಸ್ವಿನಿ ಇಟ್ ವಾಸ್ ಅ ಡ್ರೀಮ್ ಕಮ್ ಟ್ರೂ ಟು ಪರ್ಫಾರ್ಮ್ ಲೈಕ್ ಅಣ್ಣ ಅನ್ಸುತ್ತೆ ನನಗೆ. ಆ್ಯಂಡ್ ಫಾರ್ ಚೆರಿ, ದೇವ್ರೆ ಕಷ್ಟಪಟ್ಟಿದೆ ಕಣ. ಐ ಥಿಂಕ್ ಇವನ್ ಆಸ್ ಅ ಗರ್ಲ್ ಐ ಥಿಂಕ್ ಟು ಕ್ಯಾರಿ ಇಟ್ ಆಫ್ ಇಟ್ ಟೇಕ್ಸ್ ಅನ್ ಎಫರ್ಟ್ ಅನ್ನು. ಸೊ ಎಫರ್ಟ್ ಡೆಫಿನೆಟ್ಲಿ ಇಬ್ರು ತುಂಬಾ ಚೆನ್ನಾಗಿ ಹಾಕಿದ್ದಾರೆ. ಬೋತ್ ಆಫ್ ದೆಮ್ ಡಿಡ್ ಅ ರಿಯಲಿ ಡಿಡ್ ಅ ಗುಡ್ ಜಾಬ್. ಥ್ಯಾಂಕ್ ಯು ಮ್ಯಾಮ್. ಅಣ್ಣ ನಂಗೆ ತುಂಬಾ ಖುಷಿ ಆಯ್ತು ಇಬ್ರು ಜೆಂಡರ್ ಚೇಂಜ್ ಮಾಡಿದ್ರಲ್ಲ. ದಟ್ ವಾಸ್ ರಿಯಲಿ ವೆರಿ ಬ್ರಿಲಿಯಂಟ್ ಐಡಿಯಾ ಅಂತ. ಮಂಜು ಮಾಡಿದ ಐಡಿಯಾ ತುಂಬಾ ಬ್ರಿಲಿಯಂಟ್ ಆಗಿತ್ತು. ಅಂಡ್ ಟು ಎನಾಕ್ಟ್ ಲೈಕ್ ದಟ್ ಇಟ್ ಇಸ್ ನಾಟ್ ಈಸಿ. ಯಶಸ್ವಿನಿ ತುಂಬಾ ಚೆನ್ನಾಗಿ ಮಾಡಿದ್ರಿ ನೀವು. ಥ್ಯಾಂಕ್ ಯು. ಅಂಡ್ ಚೆರಿ ಬ್ಯೂಟಿಫುಲ್. ಥ್ಯಾಂಕ್ ಯು ಸರ್. ಈಗ ಈ ಪರ್ಫಾರ್ಮೆನ್ಸ್ಗೆ ಎಷ್ಟು ಸ್ಕೋರ್ ಸಿಗುತ್ತೆ ಅಂತ ನೋಡೋಣ. ರಕ್ಷಿತಾ ಮೇಡಮ್ 9. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ರಾಘು 9.5. Thank you, sir. ಶ್ರೀನಿವಾಸ್ಟರ್ 9. Thank you, So, sir. 27.5 ನಿಮ್ಮ ಟೋಟಲ್ ಸ್ಕೋರ್ಸ್. ಕಂಗ್ರ್ಯಾಚುಲೇಷನ್.